ವೆಲ್ಕಮ್ ಬ್ಯಾಕ್ ಗೈಸ್. ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೋತೀನಿ. ಲೈಕ್ ಟುಮಾರೋ ಇಸ್ ದ ಲಾಸ್ಟ್ ಡೇ. ಸೊ ನೀವು ಇಲ್ಲಿವರೆಗೂ 2 years ಇಂದ ಓದಿಲ್ಲ, ಲೈಕ್ ಲಾಸ್ಟ್ 3 months ಇಂದ ಓದಿದ್ರಾ ಅಥವಾ 6 months ಇಂದ ಓದಿದ್ರಾ, ಲೈಕ್ ವಾಟ್ ಎವರ್ ಇಟ್ ಮೇ ಬಿ, ಬಟ್ ಲಾಸ್ಟ್ ಡೇ ನೀವ್ ಏನ್ ಮಾಡ್ತೀರಾ ಅನ್ನೋದು, ನೀವು ಇಷ್ಟ ದಿನ ಏನ್ ಓದಿದ್ದೀರಾ ಅದನ್ನೆಲ್ಲ ಲೈಕ್ ಅದಕ್ಕೆ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಆಗಿ ಆಕ್ಟ್ ಆಗುತ್ತೆ. ಸೊ ಲಾಸ್ಟ್ ಡೇ ಏನ್ ಮಾಡ್ಬೇಕು, ಲೈಕ್ ಎಲ್ಲಾನು ಓದ್ಬೇಕಾ ಅಥವಾ ಬರೀ ಸ್ವಲ್ಪ ಚಾಪ್ಟರ್ಸ್ ಓದ್ಬೇಕಾ, ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನ್ ಲಾಸ್ಟ್ ಡೇ ಏನೇನ್ ಮಾಡಿದ್ದೆ ಅಂಡ್ ನೀವ್ ಇವಾಗ ನಾಳೆ ಅಂತಂದ್ರೆ ಲಾಸ್ಟ್ ಡೇ ಬಿಫೋರ್ ಯು ಗೋ ಟು ಯುವರ್ KCET ಎಕ್ಸಾಮಿನೇಷನ್ ಹಾಲ್ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿರ್ತೀನಿ. ಸೊ ಒಂದು 5 ನಿಮಿಷ ಲೈಕ್ ನಿಮ್ ಪ್ರಿಪರೇಷನ್ ಇಂದ ಬ್ರೇಕ್ ತಗೊಂಡಾಗ ಈ ವಿಡಿಯೋನ ಎಂಡ್ ತನಕ ನೋಡ್ಬಿಡಿ. ಲಾಸ್ಟ್ ಡೇ ಇತ್ತು KCET 2022ಗೆ. ಸೊ ಅವಾಗ ನಾನು ಏನ್ ಡಿಸೈಡ್ ಮಾಡಿದೆ ಅಂತಂದ್ರೆ KCET 2021 ಅಂದ್ರೆ ಜಸ್ಟ್ ಒಂದು ವರ್ಷದ ಹಿಂದೆ ಬಂದಿರೋ ಪೇಪರ್ ಇಂದ ಲೈಕ್ ಜಾಸ್ತಿ ರಿಲೆವೆಂಟ್ ಕ್ವಶನ್ಸ್ ಇರುತ್ತೆ ಅಥವಾ ಜಾಸ್ತಿ ರಿಲೆವೆಂಟ್ ಥಿಂಗ್ಸ್ ಇರುತ್ತೆ. ಸೊ ನಾನೇನ್ ಡಿಸೈಡ್ ಮಾಡಿದೆ ಅಂತಂದ್ರೆ KCET 2021 ಪೇಪರ್ ನ ಎಂಟೈರ್ ಪೇಪರ್, ಇವಾಗ ಮ್ಯಾಥ್ಸ್ ಅಂತ ತಗೊಂಡ್ರೆ 60 ಕ್ವಶನ್ಸ್ ನ 60 minutes ಅಲ್ಲಿ ಲೈಕ್ ಎಕ್ಸಾಮಿನೇಷನ್ ತರ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಲೈಕ್ ಅಷ್ಟು ಪೇಪರ್ಗಳನ್ನ ಒಂಥರ ಸುಮ್ಮನೆ ಮಾಕ್ ಟೆಸ್ಟ್ ತರ ತಗೊಂಡೆ. ಅಂಡ್ ನೀವು ಇವಾಗ KCET 2025 ಬರೀತಿರೋದ್ರಿಂದ ಲೈಕ್ ಲಾಸ್ಟ್ ಇಯರ್ ಅಂದ್ರೆ ಯಾವುದು KCET 2024. ಸೊ ಆ 2024 ಎಂಟೈರ್ ಪೇಪರ್ ನ ಕುತ್ಕೊಂಡು ಸಾಲ್ವ್ ಮಾಡಿ ಲಾಸ್ಟ್ ಡೇ. ಅಂಡ್ KCET 2024 ಕ್ವಶನ್ ಪೇಪರ್ ಅಂದಾಗ ನೆನಪಾಯ್ತು, ಕಾಲೇಜ್ ದೋಸ್ತ್ ಅನ್ನೋ ವಾಟ್ಸ್ಆಪ್ ಚಾಟ್ ಬಾಟ್ ಬಗ್ಗೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸೊ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಜೊತೆಗೆ ಏನೇನು ರಿಸೋರ್ಸಸ್ ಬೇಕು ಎಲ್ಲಾನು ಕೂಡ ಇದೆ. ಸೊ ವಿಡಿಯೋ ನೋಡ್ತಿದ್ದೀರಾ, ನೀವು ಚಾಟ್ ಬಾಟ್ ಅಲ್ಲಿ ಹೋಗಿ KCET 2024 ಪೇಪರ್ ಬೇಕು ಅಂತ ಅಂದ್ರೆ ಲೈಕ್ ಕಂಪ್ಲೀಟ್ ಪೇಪರ್ ವಿತ್ ಆನ್ಸರ್ ಸಿಕ್ಬಿಡುತ್ತೆ, ವಿಚ್ ವಿಲ್ ಹೆಲ್ಪ್ ಯು ಇನ್ ಯೋರ್ ಪ್ರಿಪರೇಷನ್. ಸೊ ಲಾಸ್ಟ್ ಡೇ KCET 2024 ಪೇಪರ್ ನಂತೂ ಥರವಾಗಿ ಸಾಲ್ವ್ ಮಾಡಿ ಅಂಡ್ ಪ್ರಿಪೇರ್ ಆಗಿ ಹೋಗಿ. ಕ್ವಶನ್ಸ್ ರಿಪೀಟ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ರೊಫೈಲ್ ಅಂತೂ ಸೇಮ್ ಇರುತ್ತೆ, ಇದನ್ನಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಇದ್ರ ಜೊತೆಗೆ ನೀವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಿದೆ KCET ಬಗ್ಗೆ ಇರ್ಬೋದು, KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಬಗ್ಗೆ ಇರ್ಬೋದು, ಇದೆಲ್ಲಾನು ಕೂಡ ಈ ಚಾಟ್ ಬಾಟ್ ಅಲ್ಲಿ ಇದೆ. ಸೊ ಈ ಕಾಲೇಜ್ ದೋಸ್ತ್ ವಾಟ್ಸ್ಆಪ್ ಚಾಟ್ ಬಾಟ್ ಕಂಪ್ಲೀಟ್ಲಿ ಫ್ರೀ ಇರೋದ್ರಿಂದ ಇವತ್ತೇ ಇದನ್ನ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ಲೈಕ್ ನೆಕ್ಸ್ಟ್ ವಾಸ್ ಟು ಕಾನ್ಸಾಲಿಡೇಟ್ ಆಲ್ ದ ಸಬ್ಜೆಕ್ಟ್ಸ್ ಲೈಕ್ ಇಂಡಿವಿಜುವಲಿ. ಅಂದ್ರೆ ಮ್ಯಾಥ್ಸ್ ಸ್ವಲ್ಪ ಎಕ್ಸರ್ಸೈಸ್ ಕ್ವಶನ್ಸ್ ನೋಡ್ಕೊಂಡೆ, ಅದಾದ ತಕ್ಷಣ ಫಿಸಿಕ್ಸ್ ಫಾರ್ಮುಲಾಸ್ ಮರ್ತೋಗ್ಬಿಡುತ್ತೆ ಅಂತ ಹೇಳಿ ಫಿಸಿಕ್ಸ್ ಲೈಕ್ ಎಂಟೈರ್ ಫಾರ್ಮುಲಾ ಲಿಸ್ಟ್ ನ ಒಂದ್ಸಲ ರಿವೈಸ್ ಮಾಡ್ಕೊಂಡಿದ್ದೆ, ಇಫ್ ಐ ಆಮ್ ನಾಟ್ ರಾಂಗ್. ಅಂಡ್ ಅದಾದ್ಮೇಲೆ ಲೈಕ್ ಫಸ್ಟ್ ಹಾಫ್ ಆಫ್ ಯುವರ್ ಡೇ ಹೀಗಿರ್ಲಿ, ಅಂದ್ರೆ ಫಸ್ಟ್ ಹಾಫ್ ಆಫ್ ಯುವರ್ ಡೇ ನೀವೇನೇ ಮಾಡಿದ್ರು ಫಿಸಿಕ್ಸ್ ಕೆಮಿಸ್ಟ್ರಿಗೆ ಮಾಡಿ. ವಾಟ್ ಐ ಪ್ರಿಫರ್ ಆರ್ ವಾಟ್ ಐ ರೆಕಮೆಂಡ್ ಸ್ಟೂಡೆಂಟ್ಸ್ ಇಸ್ ಲಾಸ್ಟ್ ಡೇ ಆದಷ್ಟು ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ಟಚ್ಚೇ ಮಾಡಬೇಡಿ ಅಂತ, ಬಟ್ ಸ್ಟಿಲ್ ಹಾಫ್ ಡೇ ಯು ಕ್ಯಾನ್ ಗೋ ಥ್ರೂ ಫಿಸಿಕ್ಸ್ ಫಾರ್ಮುಲಾಸ್ ಮತ್ತೆ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದೆಲ್ಲ ನೋಡ್ಕೋಬಹುದು. ಬಟ್ ಆಸ್ ಸೂನ್ ಆಸ್ ಯು ಕಂಪ್ಲೀಟ್ ಹಾಫ್ ಆಫ್ ಯುವರ್ April 15th ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತ ಅಂದ್ರೆ ಡೈರೆಕ್ಟ್ ಲೈಕ್ ನೆಕ್ಸ್ಟ್ ಡೇ ಏನಿರುತ್ತೆ ಬಯಾಲಜಿ ಮತ್ತೆ ಮ್ಯಾಥಮೆಟಿಕ್ಸ್ ಈ ಸಬ್ಜೆಕ್ಟ್ಸ್ ಮೇಲೆ ಕಂಪ್ಲೀಟ್ ಫೋಕಸ್ ಮಾಡಿ. ಸೊ ಸೆಕೆಂಡ್ ಹಾಫ್ ಆಫ್ ಯುವರ್ ಡೇ ಅಲ್ಲಿ ಎಲ್ಲ ಎಕ್ಸರ್ಸೈಸ್ ಕ್ವಶನ್ಸ್ ನಾನು ಅವಾಗಲೇ ಹೇಳಿದ್ನಲ್ಲ, ಸೊ ಒಂದೊಂದು ಎಕ್ಸರ್ಸೈಸ್ ಅಲ್ಲಿ ಒಂದು ಮೈನ್ ತಗೋತೀರಾ, ಆ ಮೈನಲ್ಲಿ ಒಂದು ಕ್ವಶನ್ ಮಾಡ್ತೀರಾ, ನೆಕ್ಸ್ಟ್ ಓಕೆ ಇದು ಬರುತ್ತಾ ನನಗೆ, ಓಕೆ ಇದು ಬರುತ್ತೆ ಹಿಂಗೆ ಮಾಡಬೇಕು, ನೆಕ್ಸ್ಟ್ ಹೋಗ್ತೀನಿ, ಈ ಥರ ಎಲ್ಲ ಎಕ್ಸರ್ಸೈಸ್ ಒಂದ್ಸಲ ಸಾಲ್ವ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಮಾಡ್ಕೊಂಡು ಬಯಾಲಜಿ ಎಕ್ಸಾಮ್ ಬರೀತಿರೋರು NCERT ನ ಥರವಾಗಿ ಓದ್ಕೊಳ್ಳಿ, ಸಾಕಾಗುತ್ತೆ ಬೇಕಾದಷ್ಟು. ಲೈಕ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಏನು ಓದಿದ್ದೀರಾ ಅದನ್ನೇ ಸ್ವಲ್ಪ ಇಂಪಾರ್ಟೆಂಟ್ ಏನೇನಿದೆ ಅಂತ ನೋಡ್ಕೊಂಡು ಗ್ಲಾನ್ಸ್ ಮಾಡ್ಕೊಂಡು ಬೆಳಗ್ಗೆ ಕಂಪ್ಲೀಟ್ ಆಗಿ ಬಯಾಲಜಿ ಓದ್ಕೊಂಡು ಲೈಕ್ ಬಯಾಲಜಿ ಪೇಪರ್ಗೆ ಹೋಗಿ. ಮ್ಯಾಥಮೆಟಿಕ್ಸ್ ನ ಯು ಶುಡ್ ಮೇಕ್ ಶೋರ್ ಎಲ್ಲ ಎಕ್ಸರ್ಸೈಸ್ ನ ಅಟ್ಲೀಸ್ಟ್ ತೆಗೆದು ನೋಡ್ತೀರಾ ಅಂತ ಆನ್ ದ ಲಾಸ್ಟ್ ಡೇ, ಸೊ ದಟ್ ನಿಮ್ಗೆ ಅಟ್ಲೀಸ್ಟ್ ಆ ಪಿಕ್ಟೋರಿಯಲ್ ಮೆಮೊರಿ ಇರುತ್ತೆ. ಓಕೆ ನಾನು ಈ ಕ್ವಶನ್ಸ್ ನ ಅವತ್ತು ಮಾಡಿದ್ದೆ, ನಾನು ತೆಗೆದು ನೋಡಿದ್ದೀನಿ, ಇವತ್ತು ಮಾಡ್ತೀನಿ ಅನ್ನೋ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ದಟ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫರೆನ್ಸ್. ಏನಾದ್ರು ಥಾಟ್ಸ್ ಬರುತ್ತೆ ಆಬ್ವಿಯಸ್ಲಿ, ನಾನು ಇವಾಗ ಲೈಕ್ ನಾಳೆಯಿಂದ ಎಕ್ಸಾಮ್ ಇದೆ ಏನ್ ಮಾಡೋದು ಅಂತ ಹೇಳಿ, ಬಟ್ ಸ್ಟಿಲ್ ಆ ಥಾಟ್ಸ್ನೆಲ್ಲ ಲೈಕ್ ಯು ಶುಡ್ ಬಿ ಅಬೌವ್ ದೋಸ್ ಥಾಟ್ಸ್. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಲೈಕ್ ಇಫ್ ಯು ಆರ್ ಗೆಟಿಂಗ್ ಸಮ್ ಥಾಟ್ಸ್ ಯು ಶುಡ್ ಬಿ ಬ್ರೇವ್ ಎನಫ್ ಟು ಬಿ ಅಬೌವ್ ದಟ್ ಥಾಟ್ಸ್, ಒನ್ ಲೇಯರ್ ಅಬೌವ್ ದಟ್ ಥಾಟ್ಸ್, ಸೊ ದಟ್ ನೀವು ಆ ಥಾಟ್ಸ್ ನಿಮ್ಗೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ. ಚೂರು ಭಯ ಇರಲಿ, ಬಟ್ ಆ ಭಯ ಎಷ್ಟಿರಬೇಕು ಅಂದ್ರೆ ನಿಮ್ಮನ್ನ ಓದಿಸ್ಬೇಕಷ್ಟೇ. ಓದಿಸೋದ್ರ ಜೊತೆಗೆ ನಿಮ್ಗೆ ಇನ್ನೂ ಭಯ ಪಡಿಸಬಾರ್ದು, ಅಟ್ಲೀಸ್ಟ್ ನಿಮ್ಗೆ ಓದೋಕ್ಕೆ ಬೇಕಾಗಿರೋ ಅಷ್ಟು ಭಯ ಇರಲಿ, ಅದಷ್ಟು ಸಾಕು. ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗಿ ಮಾಡ್ತೀರಾ, ಎಲ್ಲರೂ ಚೆನ್ನಾಗಿ ಮಾಡ್ತೀರಾ. ಲಾಸ್ಟ್ 1 month ಇಂದ ಬೀನ್ ಸೀಯಿಂಗ್ ಯು ಲೈಕ್ ತುಂಬಾನೇ ಕಷ್ಟಪಟ್ಟು ಪ್ರಿಪೇರ್ ಆಗ್ತಿದ್ದೀರಾ ನಿಮ್ಮ ಪೇರೆಂಟ್ಸ್ ಮೇಲೆ ಫೀಸ್ ಅಂಡ್ ಬರ್ಡನ್ ಕಮ್ಮಿ ಮಾಡೋಕ್ಕೆ. ಸೊ ಎವ್ರಿಥಿಂಗ್ ವಿಲ್ ಬಿ ಫ್ರೂಟ್ಫುಲ್. ಟ್ರಸ್ಟ್ ಆನ್ ಯುವರ್ ಸೆಲ್ಫ್ ಅಂಡ್ ಜಸ್ಟ್ ಕೀಪ್ ಆನ್ ಪ್ರಿಪೇರಿಂಗ್. ಲೈಕ್ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಆಗಿ ಹೋಗಿ. 16th 17th ಆದಮೇಲೆ ನಾನೇ ಓದಿ ಅಂದ್ರೂ ಅಥವಾ ನೀವೇ ಓದಕ್ಕೆ ಬುಕ್ ಇಟ್ಕೊಂಡು ಕೂತ್ಕೊಂಡ್ರು ಎಕ್ಸಾಮಿನೇಷನ್ ಇರಲ್ಲ. ಅವಾಗ ವಿಲ್ ಟಾಕ್ ಅಬೌಟ್ ನೆಕ್ಸ್ಟ್ ಥಿಂಗ್ಸ್. ಇಂಜಿನಿಯರಿಂಗ್ ಬಗ್ಗೆ ಮಾತಾಡೋಣ, ಲೈಕ್ ಯಾವ ಸ್ಟ್ರೀಮ್ ತಗೋಬೇಕು, ಯಾವ ಕಾಲೇಜ್ ತಗೋಬೇಕು, ಇದೆಲ್ಲ ಮಾತಾಡೋಣ. ಲೈಕ್ ಸೀರೀಸ್ ಆಫ್ ವೀಡಿಯೋಸ್ ಬರ್ತಿದೆ ನಿಮಗೆ ಅಂತಾನೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಅದು ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಚಾನಲ್ಗೆ. ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ಇನ್ವೆಸ್ಟಿಂಗ್ ದಿಸ್ 4 to 5 minutes ಆಫ್ yours, ವಿಚ್ ಇಸ್ ಹೈಲಿ ವ್ಯಾಲ್ಯೂಯಬಲ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಗೊತ್ತಾಗಲಿ ಲಾಸ್ಟ್ ಡೇ ಏನೇನು ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಗೈಸ್.